ಆ ಯುವತಿಯರೆಲ್ಲರೂ ನಿನ್ನೆ ಪಾರ್ಟಿ ಮಾಡಬೇಕು ಅಂತ ಪಬ್ ಒಂದಕ್ಕೆ ಹೋಗಿದ್ರು. ಪಾರ್ಟಿ ಮಾಡುವ ಸಂದರ್ಭದಲ್ಲಿ ಅಲ್ಲಿದ್ದ ಯುವತಿಯರಿಗೆ ಅಲ್ಲಿದ್ದ ಕೆಲವರು ಚುಡಾಯಿಸಿದ್ದಾರೆ, ಅಸಭ್ಯವಾಗಿ ಸಹ ವರ್ತಿಸಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ದೊಡ್ಡ ಗಲಾಟೆ ನಡೆದು ಹೋಗಿ ಸಂಘಟನೆ ಮುಖಂಡರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಸಿಸಿಟಿವಿ ದೃಶ್ಯಗಳನ್ನ ನೋಡಿದ್ರೇನೆ ಅರ್ಥವಾಗುತ್ತೆ ಇಲ್ಲೊಂದು ಗಲಾಟೆ ಆಗಿದೆಯಂತ. ಹೌದು, ಈ ಎಲ್ಲಾ ಗಲಾಟೆಗೂ ಸಹ ಕಾರಣ ಒಂದು ಹುಡುಗಿಯ ವಿಚಾರ. ಎಸ್, ಈ ಫೋಟೋದಲ್ಲಿರುವ ಈ ವ್ಯಕ್ತಿಯ ಹೆಸರು ಉಮೇಶ್. ಈತ ಮಾಜಿ ಸಚಿವರ ಶಿಷ್ಯ ಅಂತಾನೂ ಹೇಳಲಾಗ್ತಿದೆ. ಅಷ್ಟೇ ಅಲ್ಲದೆ ಕನ್ನಡ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರುವ ಈತನೇ ಈ ಗಲಾಟೆಗಳಿಗೆಲ್ಲ ರೂವಾರಿ ಎನ್ನಲಾಗಿದೆ. ನಿನ್ನೆ ನಾಗರಬಾವಿ ಬಳಿ ಇರುವ ಪಬ್ ಒಂದಕ್ಕೆ 3 ಹುಡುಗಿಯರು ಹೋಗಿದ್ದಾರೆ. ಈ ಹುಡುಗಿಯರ ಜೊತೆ ಓರ್ವ ಯುವತಿಯ ಭಾವ ಸಹ ಇದ್ರಂತೆ. ಇದೇ ಪಬ್ಗೆ ಈ ಉಮೇಶ್ ಸಹ ಹೋಗಿದ್ದ. ರಾತ್ರಿ ಕಂಠ ಪೂರ್ತಿ ಕುಡಿದಿದ್ದ ಈ ಉಮೇಶ್ ಈ ಹುಡುಗಿಯರಲ್ಲಿ ಓರ್ವಳಿಗೆ ನಿನ್ನ ನಂಬರ್ ಕೊಡು ಅಂತ ಕೇಳಿದ್ದಾನೆ. ಅದಕ್ಕೆ ಆ ಯುವತಿ ನಿರಾಕರಿಸಿದ್ದಾಳೆ. ನಂತರ ಕಣ್ಣು ಸನ್ನೆ ಮಾಡುವುದು, ಅಸಭ್ಯವಾಗಿ ವರ್ತಿಸೋದು ಮಾಡಿದ್ದಾನೆ. ಇನ್ನು ಪಾರ್ಟಿ ಮುಗಿಸಿ ಹೊರಡುತ್ತಿದ್ದ ವೇಳೆ ಕ್ಯಾಬ್ ಹತ್ತೋದಕ್ಕೆ ಅಂತ ಯುವತಿಯರು ಬಂದಿದ್ದಾರೆ. ಆಗ ತಕ್ಷಣ ಈ ಉಮೇಶ್ ಸಹ ಹಿಂಬಾಲಿಸಿಕೊಂಡು ಬಂದು ಅಸಭ್ಯವಾಗಿ ಮಾಡಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ನೀವೆಲ್ಲ ಎಂತಹ ಹುಡುಗಿಯರು ಅಂತ ಗೊತ್ತಿದೆ, ಬಾ ನೀನು ಅಂತ ಕ್ಯಾಬ್ನಲ್ಲಿ ಕೂರಿಸುವುದಕ್ಕೆ ಎಳೆದಿದ್ದಾನೆ ಎನ್ನಲಾಗಿದೆ. ಇದರಿಂದ ಆ ಉಮೇಶನಿಗೂ ಮತ್ತು ಅಲ್ಲಿದ್ದ ಯುವತಿಯ ಭಾವನಿಗೂ ಅಲ್ಲಿಯೇ ಮಾತಿಗೆ ಮಾತು ಬೆಳೆದಿದೆ. ನಂತರ ಇಬ್ಬರು ಸಹ ಒಬ್ಬರಿಗೊಬ್ಬರು ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ತಲುಪಿದ್ದಾರೆ. ಉಮೇಶನ ಬೆಂಬಲಿಗರು ಮತ್ತು ಇವರು ಇಬ್ಬರು ಸಹ ಕೈ ಮಿಲಾಯಿಸಿಕೊಂಡಿದ್ದಾರೆ. ತಕ್ಷಣ ಅಲ್ಲಿದ್ದ ಕೆಲವರು ಯುವತಿ ಇದ್ದಿದ್ರಿಂದ ಎಲ್ಲರನ್ನ ಕಳಿಸಿಕೊಟ್ಟಿದ್ದಾರೆ. ನಿನ್ನೆ ಸೈಕಲ್ ಗ್ಯಾಪ್ ಪಬ್ ಅಲ್ಲಿ ನಮ್ಮ ಕಕ್ಷಿದಾರರು ಮತ್ತು ಅವ್ರ ಭಾವ ಮತ್ತು ಅವ್ರ ಸ್ನೇಹಿತರು ಊಟಕ್ಕೆ ಹೋಗಿದ್ರು. ಕನ್ನಡ ಸಂಘಟನೆಯವರು ಅಂತ ಹೇಳ್ಕೊಂಡು ಯಾರೋ ಒಬ್ಬರು ಉಮೇಶ್ ಅಂತ ಇವ್ರ ಜೊತೆ ಮಿಸ್ಬಿಹೇವ್ ಮಾಡಿದ್ದಾರೆ. ನೀವು ಬೇರೆ ಥರ ಲೇಡೀಸ್, ನೀವು ನನ್ನ ಜೊತೆಗೂ ಬನ್ನಿ ಅಂತೇಳಿ. ಆವಾಗ ನಮ್ಮ ಕಕ್ಷಿದಾರ ಭಾವ ಹೇಳಿದ್ದಾರೆ, ಇವರು ನಮ್ಮ ರಿಲೇಟಿವು, ನಾವು ಹಂಗಲ್ಲ ಅಂಥೇಳಿ. ಆವಾಗ ಅವರು ನಮ್ಮ ಕಕ್ಷಿದಾರ ಭಾವನೆಗೆ ಹೊಡೆದಿದ್ದು ಅಲ್ಲದೆ ಲೇಡೀಸನ್ನು ಒತ್ತಾಯಪೂರ್ವಕವಾಗಿ ಕಾರಿಗೆ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ, ಕಾರಿಗೆ ಹೇಳ್ಕೊಂಡು ಹೋಗಿ ಟ್ರೈ ಮಾಡಿದ್ದಾರೆ. ಮತ್ತು ಅವ್ರ ಜೊತೆಗೆ ದೈಹಿಕವಾಗಿ ಪ್ರೈವೇಟ್ ಇದನ್ನೆಲ್ಲ ಅವರು ಫಿಸಿಕಲಿ ಅಬ್ಯೂಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಎಷ್ಟು ಜನ ಹುಡುಗಿರಿದ್ರು ನಿನ್ನೆ ಅಲ್ಲಿ, ಮತ್ತು ಇವರು ಏನಂತ ಅಪ್ರೋಚ್ ಮಾಡಿದ್ರು, ನಂಬರ್ ಏನೋ ಕೇಳಿದ್ರು ಅಂತ ಹೇಳ್ತಾರೆ, ಹೌದಾ? ಇವರು ಫ್ರಮ್ ದ ಬಿಗಿನಿಂಗಿಂದನೇ ಟೇಬಲಲ್ಲಿ ಊಟ ಕೂತಿರುವಾಗಲೇ ಅವರು ಕೈ ಸನ್ನೆ ಮಾಡೋದು, ಕಣ್ಣು ಹೊಡೆಯೋದು, ಹಿಂಗೆಲ್ಲ ಮಾಡ್ತಿದ್ರಂತೆ. ಇದ್ರ ಬಗ್ಗೆ ಹೋಟೆಲ್ ಸಿಬ್ಬಂದಿಯವರಿಗೆ ಅವರು ಗಮನಕ್ಕೆ ತಂದಿದ್ದಾರೆ. ಅವಾಗ ಹೋಟೆಲ್ ಸಿಬ್ಬಂದಿಯವರು ಈ ಉಮೇಶ್ ಮತ್ತು ಇವರು ಸ್ನೇಹಿತರನ್ನ ಬೇರೆ ಕಡೆಗೆ ನೀವು ಶಿಫ್ಟ್ ಮಾಡಿ ಅಂತೇಳಿ ಟೇಬಲ್ ಶಿಫ್ಟ್ ಮಾಡಿದ್ದಾರೆ. ಇವ್ರು ಯಾವಾಗ ಊಟ ಮಾಡಿಕೊಂಡು ಲಿಫ್ಟಲ್ಲಿ ಕೆಳಗೆ ಬಂದಿದ್ದಾರೋ, ಲಿಫ್ಟ್ ಬೇಸ್ಮೆಂಟಲ್ಲಿ ಹೋಗಿ ಓಪನ್ ಆಗಿದೆ. ಇವರು ಅಲ್ಲಿ ಇಳಿದ ತಕ್ಷಣವೇ ಅವ್ರದ್ದು ಫಾರ್ಚುನರ್ ಕಾರಲ್ಲಿದ್ದರಂತೆ. ಅವರು, ನಾನು ಕನ್ನಡ ಸಂಘಟನೆಯವನು, ನಮ್ಗೆ ಗೊತ್ತು ನೀವೆಲ್ಲ ಎಂಥ ಥರದವರು ಅಂತೇಳಿ ವಲ್ಗರ್ ವರ್ಡ್ಸಿಂದ ಮಾತಾಡಿ ಅವ್ರ ಜೊತೆ ಮಿಸ್ಬಿಹೇವ್ ಮಾಡಿದ್ದಾರೆ ಸರ್. ಈಗ ಏನು ಕಂಪ್ಲೇಂಟ್ ಏನಂತ ಕೊಟ್ಟಿದ್ರು ಸರ್? ಈಗ ಅದೇ ಬಿಟ್ವೀನ್ ಹೋಟೆಲ್ ಸಿಬ್ಬಂದಿಯವರ ಇದು ಇಂಟರ್ವೆನ್ಷನ್ ಇಲ್ಲ ಅಂದಿದ್ರೆ ಇದು ಏನಾಗ್ತಿತ್ತು ಹೇಳಕ್ಕೆ ಬರೋದಿಲ್ಲ. ಅವ್ರನ್ನ ಆಲ್ಮೋಸ್ಟ್ ಕಾರಿಗೆ ಎತ್ತಾಕೊಂಡ್ಬಿಟ್ಟಿದ್ರಂತೆ. ಅದರಲ್ಲಿ ಒಂದು ಸ್ಪಂದನ ಅಂತ ಒಬ್ಬರು ಮೇಡಮನ್ನು ಆಲ್ಮೋಸ್ಟ್ ಕಾರಿಗೆ ಕರ್ಕೊಂಡ್ಬಿಟ್ಟಿದ್ರು. ಹೋಟೆಲ್ ಸಿಬ್ಬಂದಿಯವರು ಇನ್ ಟೈಮಿಗೆ ಬಂದು ಮುಂದೆ ಆಗುವಂಥ ಅನಾಹುತನ ತಪ್ಪಿಸಿದ್ದಾರೆ. ಇನ್ನು ಈ ಘಟನೆ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಉಮೇಶ್ ವಿರುದ್ಧ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇವತ್ತು ಉಮೇಶ್ ಕೂಡ ನನ್ನ ಮೇಲೆ ಹಲ್ಲೆ ನಡೆಸಿದ್ರು ಅಂತ ಪ್ರತಿ ದೂರು ನೀಡಿದ್ದು, ಪೊಲೀಸರು ಉಮೇಶ್ ನೀಡಿರೋ ದೂರು ಕುರಿತು ಪರಿಶೀಲನೆ ನಡೆಸುತ್ತಿದ್ರೆ ಇತ್ತ ಎಫ್ಐಆರ್ ಕೂಡ ದಾಖಲಾಗ್ತಿದ್ದಂತೆ ಉಮೇಶ್ ತಲೆಮರೆಸಿಕೊಂಡಿದ್ದಾರೆ.